ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಾವ್ಯ ಮತ್ತು ಗಿಲ್ಲಿ ಈ ಒಂದು ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಒಂದು ಕುತೂಹಲ, ಕಾತುರ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಸೊ ಕಾವ್ಯಳಿಗೋಸ್ಕರ ಗಿಲ್ಲಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ಅಂತಲೇ ಹೇಳ್ಬೋದು. ಈಗಷ್ಟೇ ನೀವು ಒಂದು ವಿಡಿಯೋದ ತುಣುಕನ್ನು ಗಮನಿಸಿದ್ರಿ. ಕಾವ್ಯಳ ಕಾಲಿಗೆ ನಮಸ್ಕಾರ ಮಾಡೋ ರೀತಿಯಲ್ಲಿ ಒಂದು ತಮಾಷೆಯ ವಿಡಿಯೋ ಅದು. ಸೊ ಆ ಒಂದು ವಿಡಿಯೋನ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಈ ಒಂದು ಇದಕ್ಕೆ ಅಸಲಿಗೆ ಏನಿದು, ಯಾವ ಕಾರಣದಿಂದಾಗಿ ಈ ರೀತಿಯಾಗಿ ಮಾಡಿದ್ದ, ಈ ಒಂದು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ದರೆ ಪೇಜ್ನ ಫಾಲೋ ಕೂಡ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬರೋದಾದರೆ, ಕಾವ್ಯ ಮತ್ತು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ರೀತಿಯಾಗಿ ಕಾವ್ಯಳ ಕಾಲಿಗೆ ನಮಸ್ಕಾರ ಮಾಡೋ ರೀತಿಯಲ್ಲಿ ಈ ಗಿಲ್ಲಿ ಮುಂದಾಗಿರೋದು ಯಾಕೆ ಅಂತ ಗಮನಿಸೋದಾದರೆ, ಒಂದಿಷ್ಟು ಬೇಜಾರಂಥದ್ರಲ್ಲಿ ಈ ಒಂದು ಕಾವ್ಯ ಇರ್ತಾಳೆ. ಆ ಒಂದು ಸಂದರ್ಭಕ್ಕೆ ಏನೋ ಒಂದು ತರಾಟೆಗೆ ತೆಗೆದುಕೊಂಡಿರ್ತಾರೆ. ಸೊ ಹಾಗಾಗಿ ಈ ಗಿಲ್ಲಿ ಅವಳಿಗೆ ಒಂದಿಷ್ಟು ನಗಿಸ್ಬೇಕಾಗಿರುತ್ತೆ, ಖುಷಿಯನ್ನು ಪಡಿಸ್ಬೇಕಾಗಿರುತ್ತೆ. ಆ ಕಾರಣದಿಂದಾಗಿ ಗಿಲ್ಲಿ ಆ ರೀತಿಯಾಗಿ ನಡೆದುಕೊಂಡು ಬಿಡ್ತಾನೆ. ಸೊ ಆ ಸಂದರ್ಭಕ್ಕೆ ಆ ರೀತಿಯಾಗಿ ನಡೆದುಕೊಂಡಿರೋ ಕಾರಣದಿಂದಾಗಿ ಈ ಕಾವ್ಯಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಅವಳು ಕೂಡ ನಕ್ಬಿಡ್ತಾಳೆ. ಹಾಗೆ ಎಲ್ಲರೂ ಕೂಡ ಇವನು ಮಾಡ್ತಾ ಇರುವಂತಹ ಡ್ರಾಮಾವನ್ನು ಗಮನಿಸಿ ಅವರು ಕೂಡ ತುಂಬ ಖುಷಿ ಆಗುವಂಥ ವಿಚಾರ ಅದಾಗಿದೆ. ಒಟ್ಟಾರೆಯಾಗಿ ಕಾವ್ಯ ಮತ್ತು ಗಿಲ್ಲಿಯ ಒಂದು ಫ್ರೆಂಡ್ಶಿಪ್ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಅಂಥದ್ದೆಲ್ಲವೂ ಕೂಡ ಇದೆ. ಸೊ ಎಲ್ಲರೂ ತುಂಬ ಖುಷಿ ಪಡುವಂಥ ಜೋಡಿ ಅದಾಗಿದೆ ಅಂತಲೇ ಹೇಳಬಹುದು. ಸೊ ಇದೇ ರೀತಿಯಾಗಿ ಅವರ ಒಂದು ಬಾಂಧವ್ಯ ಮುಂದುವರಲಿ ಅಂತ ಎಲ್ಲರೂ ಕೂಡ ಶುಭ ಹಾರೈಸೋಣ. ಜೊತೆಗೆ ನೀವೇನಾದರೂ ಈ ಒಂದು ಗಿಲ್ಲಿ ಕಾವ್ಯನ ಇಷ್ಟಪಡೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.